ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ಇವತ್ತಿನ 11 ಪ್ರೈಮ್ನಲ್ಲಿ ಮೊದಲ ಸುದ್ದಿ. 4 ಯುವಕರಿಂದ ಮೌಲಾನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆ ಖಂಡಿಸಿ ಮುಸ್ಲಿಂ ಸಮುದಾಯದವರಿಂದ ಪ್ರತಿಭಟನೆ ಮಾಡಲಾಗಿದೆ. ನವನಗರ ಪೊಲೀಸ್ ಸ್ಟೇಷನ್ ಮುಂದೆ ಜಮಾಯಿಸಿದ್ದಾರೆ ಜನ. ಅಂಜುಮನ್ ಮಸೀದಿಯ ಮೌಲಾನ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ. ಕಾರ್ತಿಕ್, ಗಣೇಶ್, ಶಿವು, ಆದಿತ್ಯ ಎಂಬುವರ ಮೇಲೆ ಆರೋಪ ಕೇಳಿ ಬರ್ತಾ ಇರೋದು. ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 4ರಲ್ಲಿ ಘಟನೆ ನಡೆದಿರೋದು. ಮೌಲಾನ ಮೇಲಿನ ಹಲ್ಲೆ ಖಂಡಿಸಿ ಮುಸ್ಲಿಂ ಸಮಾಜ ಪ್ರತಿಭಟನೆಯನ್ನ ಮಾಡಿದೆ. ನೋಡಿ, ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಯುವಕರಿಂದ ಮೌಲಾನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇರೋದು. 4 ಯುವಕರಿಂದ ಮೌಲಾನರ ಮೇಲೆ ಹಲ್ಲೆ ಆಗಿತ್ತು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಹಲ್ಲೆಯನ್ನ ಖಂಡಿಸಿ ಮುಸ್ಲಿಂ ಸಮುದಾಯದವರಿಂದ ಪ್ರತಿಭಟನೆ ಮಾಡಲಾಗಿದೆ. ನವನಗರ ಪೊಲೀಸ್ ಸ್ಟೇಷನ್ ಮುಂದೆ ಜನ ಜಮಾಯಿಸಿದ್ದಾರೆ. ಅಂಜುಮನ್ ಮಸೀದಿಯ ಮೌಲಾನ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿತ್ತು. ಕಾರ್ತಿಕ್, ಗಣೇಶ್, ಶಿವು, ಆದಿತ್ಯ 4 ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ಬಾಗಲಕೋಟೆ ಪ್ರತಿನಿಧಿ ಸಿದ್ದು ದುತ್ತರಗಾವಿ ಲೈವ್ನಲ್ಲೇ ಜಾಯ್ನ್ ಆಗ್ತಿದ್ದಾರೆ. ಸಿದ್ದು, ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ, ಡೀಟೇಲ್ಸ್ ಕೊಡ್ತಾ ಹೋದ್ರೆ. ಏನು ಅಶ್ವಥ್, ಈಗಾಗಲೇ ಬಾಗಲಕೋಟೆಯನ್ನು ಸಾಯಂಕಾಲ 4 ಗಂಟೆಗೆ ಸೆಕ್ಟರ್ ನಂಬರ್ 4ರಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಏನು ಮೌಲಾನ ಮೇಲೆ ಒಂದು ಹಲ್ಲೆ ನಡೆದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ನವನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ನಾವೀಗ ಏನು ನವನಗರ ಪೊಲೀಸ್ ಠಾಣೆ ಮುಂದೆ ನಾವೀಗಿದ್ದೀವಿ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಈಗಾಗಲೇ 4 ಜನರನ್ನ ಒಂದು ಹಲ್ಲೆ ಮಾಡಿದಂಥ ವ್ಯಕ್ತಿಗಳಲ್ಲಿ 2ರನ್ನು ತಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಸ್ಥಳಕ್ಕೆ ಕೂಡ ಎಸ್ ಪಿ ಅವರು ಬಂದು ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಯಾರ್ಯಾರಿದ್ದಾರೆ ಏನು ಅನ್ನುವಂಥದ್ದು ಕೂಡ ಕಲೆ ಹಾಕೋದ್ರ ಜೊತೆಗೇ ಈಗಾಗಲೇ 2 ಆರೋಪಿಗಳನ್ನು ತಂದು ಕೂಡ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಎಲ್ಲ ಒಂದು ಮುಸ್ಲಿಂ ಸಮುದಾಯದ ಸಾಕಷ್ಟು ಒಂದು ಜನರು ಕೂಡ ಪೊಲೀಸ್ ಸ್ಟೇಷನ್ ನವನಗರ ಒಂದು ಪೊಲೀಸ್ ಠಾಣೆಯ ಮುಂದೆ ಒಂದು ಜಮಾಯಿಸಿ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು. ಹೀಗಾಗಿ ಪೊಲೀಸರು ಕೂಡ ಅವ್ರಿಗೆ ಸಮಾಧಾನ ಮಾಡೋದ್ರ ಜೊತೆಗೇ ಎಲ್ಲರನ್ನು ಬಂಧಿಸ್ತೀವಿ, ನಾವು ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬಂಧಿಸ್ತೀವಿ ಅನ್ನುವಂಥ ಒಂದು ಆಶ್ವಾಸನೆ ಕೊಟ್ಟು ಅವ್ರನ್ನೆಲ್ಲವನ್ನು ಕೂಡ ಈಗಾಗಲೇ ಜನರನ್ನು ಕೂಡ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಅಲ್ಪ ಸ್ವಲ್ಪ ಜನ ಕೂಡ ಇದ್ದಾರೆ. ನಾವೀಗ ನವನಗರದ ಪೊಲೀಸ್ ಠಾಣೆ ಮುಂದೆ ನಾವೀಗಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಒಂದು ಕೂಡ ಬಂದು ಇಲ್ಲಿ ಎಲ್ಲರನ್ನು ಬಂಧಿಸಬೇಕು, ಯಾರ್ಯಾರು ಈ ಒಂದು ಹಲ್ಲೆ ಮಾಡಿದ್ದಾರೆ ಅವರನ್ನೆಲ್ಲರೂ ಬಂಧಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಮುಖಂಡರು ಕೂಡ ಇಲ್ಲಿ ಜಮಾಯಿಸಿ ಪೊಲೀಸರಿಗೆ ಕೂಡ ಹೇಳಿ ಈಗಾಗಲೇ ಪೊಲೀಸರು ಕೂಡ ಆಶ್ವಾಸನೆ ಕೊಟ್ಟ ನಂತರ ಎಲ್ಲರೂ ಕೂಡ ಹೋಗಿದ್ದಾರೆ. ಈಗೇನು ಒಂದು ಎಲ್ಲ ರೀತಿಯಿಂದ ಪೊಲೀಸರು ಕೂಡ ಅದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ 2 ಆರೋಪಿಗಳನ್ನು ತಂದು ಒಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಮೌಲಾನ ಆದಂಥ ಜಹಾಂಗೀರ್ ಅವರು ಕೂಡ ಈಗಾಗಲೇ ಈ ಹಲ್ಲೆಗೆ ಒಳಗಾದಂಥ ವ್ಯಕ್ತಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ತನಿಖೆ ಕೂಡ ನಡೀತಾ ಇದೆ. ಈಗಾಗಲೇ ನಾಗರಾಜ್ ಅನ್ನುವಂಥವ್ರು ಕೂಡ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಅವರಿಗೆ ಕೂಡ ಹುಡುಕ್ತಾ ಇದ್ದಾರೆ. ಅವರನ್ನು ಕೂಡ ತಂದು ವಿಚಾರಣೆ ಮಾಡಿ ಯಾಕೆ ನಡೀತು ಈ ಒಂದು ಕೃತ್ಯ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ನಡೆದಂಥದ್ದು ಕೂಡ ಕಾಳಿದಾಸ ಸರ್ಕಲ್ನಲ್ಲಿರ್ತಕ್ಕಂಥ ಅಂಜುಮನ್ ಮಸೀದಿಯ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಅಂಶ ಅಂತಂದ್ರೆ, ಘಟನೆ ಯಾಕಾಯ್ತು, ಹಲ್ಲೆ ಯಾಕೆ ಮಾಡಿದ್ರು ಅಂದ್ರೆ ಅವ್ರ ಮೇಲೆ ಹಳೆ ದ್ವೇಷ ಇತ್ತಾ, ಅಥವಾ ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಏನಾದರೂ ತನಿಖೆ ಶುರುವಾಗಿದೆ ಅಥವಾ ಗೊತ್ತಾಗಿದೆಯಾ ಯಾಕೆ ಅಂತ ಹೇಳಿ? ದಿವಿತ್, ಈಗಾಗಲೇ ಹೇಳುವಂಥದ್ದು ಏನಂತಂದರೆ, ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಹೇಳುವಂಥ ಮಾತೇನಂತಂದರೆ, ಒಂದು ಕ್ಷುಲ್ಲಕ ಕಾರಣಕ್ಕಂದರೆ ಹಣ್ಣು ಮಾರುವಂಥ ವ್ಯಕ್ತಿಯಲ್ಲಿ ಕ್ಯಾರಿ ಬ್ಯಾಗ್ ವಿಷಯವಾಗಿ ಬಂದಂಥ ಈ ಒಂದು ಸಣ್ಣ ಒಂದು ಕ್ಷುಲ್ಲಕ ಕಾರಣಕ್ಕೆ ಕ್ಯಾರಿ ಬ್ಯಾಗ್ ವಿಷಯವಾಗಿ ಬಂದಂಥದ್ದಕ್ಕೆ ಒಂದು ಮಾತಿನಲ್ಲಿ ಮಾತು ಬೆಳೆದು ಈ ಒಂದು ಸನ್ನಿವೇಶ ನಡೆದಾಗ ಸಾಕಷ್ಟು ಜನರು ಅಲ್ಲಿ ಸೇರ್ತಾರೆ. ಒಬ್ಬರಿಗೊಬ್ಬರಿಗೆ ಮಾತು ಬೆಳೆದಾಗ ಈ ಒಂದು ಘಟನೆ ಆಗಿದೆ. ಹಾಗಾಗಿ ಎರಡೂ ಒಂದು ಸಮುದಾಯದ ಜನರು ಕೂಡ ಅಲ್ಲಿರೋದ್ರಿಂದ ಅಲ್ಲಿ ಮೌಲಾನವರು ಕೂಡ ಜಹಾಂಗೀರ್ ಅನ್ನಂಥ ಮೌಲಾನವರು
ಜನರು ಕೂಡ ಇರ್ತಾರೆ. ಹಾಗಾಗಿ ಅಲ್ಲಿ ನಡೆದಂಥ ಘಟನೆಯಲ್ಲಿಯೂ ಕೂಡ ಈ ಜಹಾಂಗೀರ್ ಅವ್ರಿಗೆ ಒಂದು ಏನು ಹಲ್ಲೆ ಆಗುತ್ತೆ. ಹಲ್ಲೆ ಆದ ನಂತರ ಈಗಾಗಲೇ ಎಲ್ಲರೂ ಕೂಡ ಪರಾರಿ ಆಗ್ತಾರೆ ಕೆಲವೊಬ್ಬರು. ಹಾಗಾಗಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅಲ್ಲಿ ಜಮಾಯಿಸಿದಂಥ ಎಲ್ಲ ಜನರನ್ನು ಕೂಡ ತಿಳಿಗೊಳಿಸುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಏನಂತಂದರೆ ಈಗಾಗಲೇ ಏನು ಕಾರ್ತಿಕ್ ಮತ್ತು ಇನ್ನೊಬ್ಬರ ಆರೋಪಿಯನ್ನು ಕೂಡ ಈಗಾಗಲೇ ಪೊಲೀಸರು ತಂದು ಅವರು ವಿಚಾರಣೆ ನಡೆಸುವಂಥದ್ದು ಆಗ್ತಾಯಿದೆ. ಆದ ತಕ್ಷಣವೇ ಏನು ಪೊಲೀಸರು ಕೂಡ ಏನು ಸ್ಟೇಷನ್ ಮುಂದೆ ಸಾಕಷ್ಟು ಒಂದು ಮುಸ್ಲಿಂ ಸಮುದಾಯದ ಜನರು ಬಂದು ಇಲ್ಲಿ ಒಂದು ಏನು ಪ್ರತಿಭಟನೆ ಮೂಲಕ ಪೊಲೀಸರಿಗೆ ಒಂದು ಮನವಿ ಮಾಡ್ತಾರೆ. ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಹಲ್ಲೆ ಯಾರು ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಪೊಲೀಸರು ಕೂಡ ಇಮಿಡಿಯೇಟ್ ಆಗಿ ಏನು ಇಬ್ಬರನ್ನ ಆರೋಪಿಗಳನ್ನು ತಂದು ವಿಚಾರಣೆ ನಡೆಸುವಂಥದ್ದು ಮಾಡ್ತಾರೆ. ಇನ್ನುಳಿದಂಥವ್ರು ಯಾರೇ ಆಗಿರಲಿ ಅವರನ್ನು ಕೂಡ ತರ್ತೀವಿ, ತಂದು ಅವ್ರನ್ನ ವಿಚಾರಣೆ ಮಾಡ್ತೀವಿ, ಸರಿಯಾದ ಶಿಕ್ಷೆ ಕೊಡ್ತೀವಿ. ಈಗಾಗಲೇ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲವನ್ನು ತಿಳಿಗೊಳಿಸೋದ್ರ ಮುಖಾಂತರ ಪೊಲೀಸರು ಏನು ಸಮುದಾಯದವರು ಬಂದು ಇಲ್ಲಿ ಪ್ರತಿಭಟನೆ ಮೂಲಕ ಬಂಧಿಸಬೇಕಂತಿದ್ರು ಅವರನ್ನೆಲ್ಲರನ್ನ ಕೂಡ ಮನೆ ಕಳಿಸುವಂಥ ಕೆಲಸ ಕೂಡ ಆಗಿದೆ. ಈಗಾಗಲೇ ಪೂರ್ತಿಯಾಗಿ ಶಾಂತವಾದಂಥ ವಾತಾವರಣ ಕೂಡ ಇಲ್ಲಿ ಬಂದು ಒದಗಿದೆ. ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.